ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಈ ಒಂದು ಡೈಲಿ ವ್ಲಾಗಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇವತ್ತಿನ ಲೈಫ್ ಹೆಕ್ಟಿಕ್ ಅಂತಲೇ ಅನ್ಬಹುದು. ಬೆಳಗ್ಗೆಯಿಂದನೂ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಆನ್ಲೈನ್ ಕ್ಲಾಸಸ್ ತಗೊಳ್ಳೋದು ತುಂಬಾ ಹೆಕ್ಟಿಕ್ ಅಂತ ಅನಿಸ್ತು ಇವತ್ತು ಯಾಕೋ. ಆ್ಯಂಡ್ ದೆನ್ ಅದಾದಮೇಲೆ ಸ್ವಲ್ಪ ಮಮ್ಮಿಗೆ ರೆಗ್ಯುಲರ್ ಚೆಕಪ್ ಮಾಡಿಸೋದಿತ್ತು. ಇವತ್ತು ಹಾಸ್ಪಿಟಲ್ಗೆ ಹೋಗಿ ರೆಗ್ಯುಲರ್ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದ್ವಿ. ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ರಿಪೋರ್ಟ್ ಬಂದಿದೆ. ಗಾಡ್ ಬ್ಲೆಸ್. ಶುಗರ್, BP ಮತ್ತು ಲಿವರ್, HB1, ಥೈರಾಯ್ಡ್ ಟೆಸ್ಟ್ಸ್ ಎಲ್ಲ ಟೆಸ್ಟ್ಗಳು ಆಯಿತು ನಮ್ಮ ಮಮ್ಮಿದು. ಸೊ ಶೀ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ರಿಪೋರ್ಟ್ಸ್ ಬಂದಿದೆ. ಆ್ಯಂಡ್ ವಾಕ್ ಮಾಡಬೇಕು ಅಂತ ರೆಗ್ಯುಲರ್ ಡಾಕ್ಟರ್ಸ್ ಏನು ಹೇಳ್ತಾರೆ, ಆ್ಯಸ್ ಯೂಶ್ವಲ್ ಆಬ್ವಿಯಸ್ಲಿ ಹೇಳ್ತಾರೆ ವಾಕ್ ಮಾಡಬೇಕು, ಸ್ವಲ್ಪ ವೇಟ್ ರೆಡ್ಯೂಸ್ ಮಾಡಬೇಕು ಅಂತೆಲ್ಲ ಹೇಳಿದರು. ಎಸ್ ಮಾಡ್ತೀವಿ ಅಂತಂದೆ. ಅವರಂದರು ಯು ಮಸ್ಟ್ ಬಿಕಮ್ 50 kg ವೆಯ್ಟ್ ಆಗಬೇಕು ಅಂತಂದರು. ಶೀ ಈಸ್ ಅರೌಂಡ್ 80 ಅಂತ ಅನ್ಕೋತೀನಿ. ನಾನು ಹೇಳಿದೆ ವಾಟ್ಸ್ ದಿಸ್ ಸರ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ವೆಯ್ಟ್ ಹೇಳ್ತಾ ಇದ್ದೀರಲ್ಲ ಅಂತ ಜಸ್ಟ್ ಕಿಡಿಂಗ್ ಮಾಡಿದೆ. ಅವರು ಕೂಡ ರಿಲ್ಯಾಕ್ಸೇಷನ್ ಮೂಡಲೇ ಇದ್ದರು ಡಾಕ್ಟರ್. ಸೊ ಹಿ ಜಸ್ಟ್ ಕಾನ್ವರ್ಸೇಟೆಡ್ ವಿತ್ ಅಸ್ ವೆರಿ 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 ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಚೆನ್ನಾಗಿ ಅನಿಸ್ತು. ಹಾಸ್ಪಿಟಲ್ ಆದರೂ ಕೂಡ ಇವತ್ತು ತುಂಬ ಚೆನ್ನಾಗಿತ್ತು. ಹಿ ವಾಸ್ ಜಸ್ಟ್ ಕಿಡಿಂಗ್ ವಿತ್ ಮೈ ಮಾಮ್. ಈ ರೀತಿ ಆಯಿತು. ಜಸ್ಟ್ ಎ ಮಿನಿಟ್. ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂದಿದೆ. ಅದರ ಕ್ಲಿಪ್ಪಿಂಗ್ಸ್ ಅಂದರೆ ಹಾಸ್ಪಿಟಲ್ ಕ್ಲಿಪ್ಪಿಂಗ್ಸ್ ನಾನು ತಗೊಳಕ್ಕಾಗಲಿಲ್ಲ. ಬಟ್ ಅಲ್ಲಿ ಸ್ವಲ್ಪ ಪ್ರೈವಸಿ ಮೇಂಟೈನ್ ಮಾಡ್ತಾಯಿದ್ರು ಅವರು ಹಾಸ್ಪಿಟಲಲ್ಲಿ. ಸೊ ಅದ್ರ ಕ್ಲಿಪ್ಪಿಂಗ್ಸ್ನ ನಾನು ತಗೊಳ್ಳಿಲ್ಲ. ರಾದರ್ ದ್ಯಾನ್ ದಟ್ ನಾನು ವೆನಿಟಿ ಬ್ಯಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋದಲ್ಲಿ. ಅದು ನನ್ನ ಫ್ರೆಂಡ್ ಥೈಲ್ಯಾಂಡಿಂದ ನನಗೆ ತಂದಿರುವಂಥ ಒಂದು ಪ್ರೀತಿಯ ಗಿಫ್ಟ್ ಆಗಿದೆ. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ವೆನಿಟಿ ಬ್ಯಾಗ್. ಸ್ಪೇಷಿಯಸ್ ಆಗಿದೆ, ಬಟ್ ಕಂಪಾರ್ಟ್ಮೆಂಟ್ಸ್ ಕಡಿಮೆ ಇದ್ರೂ ಕೂಡ ಸ್ಪೇಷಿಯಸ್ ಆಗಿರುವಂಥ ವೆನಿಟಿ ಬ್ಯಾಗ್. ಐ ಲೈಕ್ ಇಟ್ ಅ ಲಾಟ್. ನನ್ನ ಒಂದು ಈ ಡ್ರೆಸ್ ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಈ ಒಂದು ಕುರ್ತಾ ಇದು ನಾನು ಪೇರಪ್ ಮಾಡ್ಕೊಂಡಿರೋದು ಪಲಾಝೋ. ಇದು ಹೊಸದೇನಲ್ಲ, ಲಾಸ್ಟ್ ಇಯರ್ ಕೊಂಡ್ಕೊಂಡಿದ್ದು. ಅದ್ರ ಜೊತೆಲಿ ನಾನೊಂದು ಚಿಕ್ಕ ಬ್ಲ್ಯಾಕ್ ಮೆಟಲ್ದು ಒಂದು ಗುಂಡು ರೀತಿ ಹ್ಯಾಂಗಿಂಗ್ಸ್ ಪೇರಪ್ ಮಾಡಿದ್ದೀನಿ. ವಾಚ್ ಇಷ್ಟ ಆಗಿದೆ ಇವತ್ತಿನ ಈ ಒಂದು ವಿಡಿಯೋ. ಮತ್ತು ಈ ಒಂದು ವಿಡಿಯೋ ನೋಡ್ಕೊಂಬರೋಣ. ಅಷ್ಟು ಲಾಂಗ್ ಏನು ಅನಿಸಲ್ಲ ಇವತ್ತಿನ ಈ ಒಂದು ವ್ಲಾಗ್. ನೋಡ್ಕೊಂಬರೋಣ ಏನಾಯಿತು ಅಂತ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಾಸ್ಟ್ ಹೇರ್ ಗ್ರೋತ್ ಹೇರ್ ಆಯಿಲ್. ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳುವಂತಹ ಒಂದು ಹೇರ್ ಆಯಿಲ್. ಅಡುಗೆ ಮನೆಯಲ್ಲಿಯೇ ಈಸಿಯಾಗಿ ಅವೈಲಬಿಲಿಟಿ ಇರುವಂಥ ವಸ್ತುಗಳಿಂದ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನೋಡೋದು ಮರಿಬೇಡಿ. ಆ್ಯಸ್ ಐ ಟೋಲ್ಡ್, ಇದು ವೆನಿಟಿ ಬ್ಯಾಗ್ ನನ್ನ ಫ್ರೆಂಡ್ ನನಗೋಸ್ಕರ ಥೈಲ್ಯಾಂಡ್ನಿಂದ ತೆಗೆದುಕೊಂಡು ಬಂದಿರುವಂತಹ ಗಿಫ್ಟ್. ತುಂಬ ಚೆನ್ನಾಗಿದೆ. ಅಫಿಷಿಯಲಿ ಲುಕ್ ನಿಮಗೆಲ್ಲರಿಗೂ ಗೊತ್ತು, ನಾನು ಲೆಕ್ಚರರ್. ಸೊ ಇದನ್ನು ಕಾಲೇಜ್ ಕೂಡ ನಾನು ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಅಫಿಷಿಯಲಿ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಹಾಗಾದರೆ ಈ ಹೇರ್ ಆಯಿಲ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲಲ್ಲಿ ನಾನು ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾರಾಚೂಟ್ ಕೊಕೊನಟ್ ಆಯಿಲ್, ಅದನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅಥವಾ ಪ್ಯೂರ್ ಕೊಕೊನಟ್ ಆಯಿಲ್ ಇದ್ದರೆ ಯೂಸ್ ಮಾಡ್ಕೋಬಹುದು. ಈ ಹೇರ್ ಆಯಿಲ್ನ ನೀವು ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಇದನ್ನ ಸ್ಟೋರ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನೀಗ ನೋಡಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಸಾಸಿವೆ. ಈ ಹೇರ್ ಆಯಿಲ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಲ್ಲ, ಕೂದಲನ್ನ ಫಾಸ್ಟಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. 1 ಸ್ಪೂನಷ್ಟು ನಾನು ಸಾಸಿವೆನ ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಇದು ಬಿಸಿ ಆಗಲಿ. ನೆಕ್ಸ್ಟ್ ಇದಕ್ಕೆ ನಾನು ಏನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ಹೇರ್ ಆಯಿಲ್ ಸಂಪೂರ್ಣವಾಗಿ ಸಿಮ್ಮಲ್ಲಿ ಆಗಬೇಕು. ಇದು ದಾಸವಾಳದ ಎಲೆ. ದಾಸವಾಳದ ಎಲೆ ಈಗೇನು ಮನೆ ಅಕ್ಕಪಕ್ಕದಲ್ಲಿ ಸಿಗ್ಬಿಡುತ್ತೆ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ದಾಸವಾಳದ ಎಲೆ, ಕೆಂಪು ದಾಸವಾಳದ ಹೂವಿನ ಎಲೆ ಆಗಿರ್ಬೋದು ಅಥವಾ ಬಿಳಿ ದಾಸವಾಳದ ಹೂವಿನ ಎಲೆನೂ ಆಗಿರ್ಬೋದು. ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನೀರುಳ್ಳಿ. ಒಂದು ಅರ್ಧದಷ್ಟು ನೀರುಳ್ಳಿಯನ್ನು ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಎಷ್ಟು ಹೇರ್ ಆಯಿಲ್ ಮಾಡ್ಕೊಳ್ತೀರೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳೋಂಥ ಇಂಗ್ರೀಡಿಯೆಂಟ್ಸ್ನ ನೀವು ಜಾಸ್ತಿ ಮಾಡ್ಕೋಬೋದು, ಸ್ಟೋರೇಜ್ ಮಾಡ್ಕೊಳ್ಳೋ ಹಾಗಿದ್ರೆ.
ಮೊಟ್ಟೆಗೆ ಇದು ಸಿಮ್ಮಲ್ಲೇ ಆಗಬೇಕು. ಈಗ ಇದಕ್ಕೆ ನಾನು 1 ರಿಂದ 1.5 ಸ್ಪೂನಷ್ಟು ಮೆಂತ್ಯ ಕಾಳಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಮೆಂತ್ಯ ಕಾಳಿದ್ರೂ ಕೂಡ ಅದನ್ನು ಕೂಡ ಹಾಕ್ಕೋಬಹುದು, ನೋ ಪ್ರಾಬ್ಲಮ್, ನೋ ಇಶ್ಯೂಸ್ ಅಟ್ ಆಲ್. ಇದನ್ನ ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೆ ಖಂಡಿತವಾಗಿಯೂ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ. ಈಗ ಇದಕ್ಕೆ 4 ರಿಂದ 5 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸಂಪೂರ್ಣವಾಗಿ ಸಿಮ್ಮಲ್ಲೇ ಚೆನ್ನಾಗಿದು ಬ್ಲೆಂಡ್ ಆಗಬೇಕು. ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಹೋಗಬೇಕು. ಚೆನ್ನಾಗಿ ಇದನ್ನ ಮಿಶ್ರಣ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದಕ್ಕೊಂದು ಕಲ್ತ್ಕೊಂಡು ಅದರ ಒಂದು ನ್ಯೂಟ್ರಿಯೆಂಟ್ಸ್ ಅಂಶವನ್ನು ಆಯಿಲಲ್ಲಿ ಅದು ಬಿಟ್ಬಿಡಬೇಕು. ಓಕೆ, ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಹಾಕೋದನ್ನ ಮರ್ತುಬಿಟ್ಟೆ, ಅದು ಕರಿಬೇವಿನ ಸೊಪ್ಪು. 1/4 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ರೆಡಿ ಆಗುತ್ತೆ. ಇದೊಂದು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಸಿಮ್ಮಲ್ಲೇ ಬಿಸಿ ಆಗೋದಕ್ಕೆ, ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡಿ. ಆಲ್ಮೋಸ್ಟ್ ಇದು ಚೆನ್ನಾಗಿ ಬಿಸಿಯಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದ ನಂತರ ಇದನ್ನ ನಾನು ಫಿಲ್ಟರ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಫಿಲ್ಟರ್ ಆಗಿದೆ. ಈ ರೀತಿ ಕಾಣ್ತಾ ಇದೆ. ಆರೋಮ ಮಾತ್ರ ಸೂಪರ್ಬ್ ಆಗಿ ಬರ್ತಾ ಇದೆ. ನೀವು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿಕೊಂಡ್ರೆ ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಬಿಟ್ಟೆ. ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಎಷ್ಟು ಸುಲಭವಾಗಿ ಫಾಸ್ಟ್ ಹೇರ್ ಗ್ರೋತ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದನ್ನ ತೋರಿಸಿದ್ದೀನಿ. ಈಗ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ. ಎಲ್ಲೂ ಹೋಗಬೇಡಿ, ಬಿ ವಿತ್ ಮೀ. ಇದರ ಒಂದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ನನ್ನ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಅಪ್ಲೈ ಮಾಡ್ಕೊಳ್ಳೋದು ತೋರಿಸೋಣ. ನಾನು ಹೇಳಿರೋ ಹಾಗೆ ಅರೋಮಾ ಮಾತ್ರ ಸೂಪರ್ವಾಗಿ ಬರ್ತಾಯಿದೆ. ಟೆಕ್ಸ್ಚರ್ ಕೂಡ ನೀವು ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋಂತಹ ಟೈಮ್ ಬಂದೇ ಬಿಡ್ತು. ನಾನು ಇವತ್ತು ನಮ್ಮ ಮಮ್ಮಿ ಹತ್ರ ಈ ಹೇರ್ ಆಯಿಲ್ನ ಅಪ್ಲಿಕೇಶನ್ ಮಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಹೆಕ್ಟಿಕ್ ಆಗಿರುವಂತಹ, ಸ್ಟ್ರೆಸ್ ಆಗಿರುವಂತಹ ಒಂದು ಮೈಂಡಿಗೂ ಕೂಡ ರಿಲೀಫ್ ಕೊಟ್ಬಿಡುತ್ತೆ ಈ ಹೇರ್ ಆಯಿಲ್. ಅಷ್ಟು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ಇದ್ರ ಬೆನಿಫಿಟ್ಸ್ ಏನೇನು ಅಂತ ಹೇಳ್ತಾ ಹೋಗ್ತೀನಿ, ಸ್ಕಿಪ್ ಮಾಡ್ದಿರಾ ನೋಡಿ. ಸ್ಟಾರ್ಟಿಂಗಲ್ಲಿ ನಾನು ಇನ್ಸಿಸ್ಟ್ ಮಾಡಿದ್ದೆ ಇದಕ್ಕೆ ಪ್ಯೂರ್ ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ ಅಂತ. ಬಿಕಾಸ್ ಪ್ಯೂರ್ ಕೊಕೊನಟ್ ಆಯಿಲಲ್ಲಿ ಪೆನಿಟ್ರೇಟ್ ಆಗುವಂತಹ ಪ್ರಾಪರ್ಟಿ ಇರುತ್ತೆ, ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಇರುತ್ತೆ. ಇದಕ್ಕೆ ಏನೇ ನಾವು ಮಿಶ್ರಣ ಮಾಡಿಕೊಂಡ್ರೂ ಕೂಡ ಅದರ ಎಫೆಕ್ಟ್ ಇದು ಚೆನ್ನಾಗಿ ನಮ್ಮ ಕೂದಲಿಗೆ ಕೊಡುತ್ತೆ. ಸೊ ಐ ಇನ್ಸಿಸ್ಟ್, ಮತ್ತೆ ಹೇಳ್ತಾ ಇದ್ದೀನಿ, ಕೊಕೊನಟ್ ಆಯಿಲ್ನೇ ಹಾಕ್ಕೊಳ್ಳಿ. ಇದ್ರಲ್ಲಿ ಹಾಕ್ಕೊಂಡಿರುವಂತಹ ಹೈಬಿಸ್ಕಸ್ ಲೀವ್ಸ್ ಇದು ಕೂಡ ಕೊಲಾಜಿನ್ ಪ್ರಾಪರ್ಟಿನ ಇಂಪ್ರೂವ್ಮೆಂಟ್ ಮಾಡಿ ಸಿಕ್ಕುಗಟ್ಟಿರುವ ಕೂದಲನ್ನು ಕೂಡ ಸ್ಮೂತ್ ಆ್ಯಂಡ್ ಶೈನಿ ಮಾಡುತ್ತೆ. ಕೂದಲನ್ನು ಗ್ರೋತ್ ಮಾಡೋದಕ್ಕೆ ಇದು ತುಂಬಾ ಸಹಾಯಕಾರಿ. ಮೆಂತ್ಯ ಕಾಳು ಕೂಡ ಕೂದಲಿಗೆ ಸ್ಟ್ರೆಂಥನಿಂಗ್ ಪ್ರಾಪರ್ಟಿ ಕೊಡುತ್ತೆ. ಉದುರುತ್ತಿರುವ ಕೂದಲು ಕೂಡ ಉದುರೋದನ್ನು ಸಂಪೂರ್ಣ ಸ್ಟಾಪ್ ಮಾಡಿ ಹೊಸ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯಕಾರಿ. ಬುಡದಿಂದ ಹಿಡಿದು ತುದಿಯ ತನಕ ಇದು ಕೂದಲಿಗೆ ತುಂಬ ಪೊಟೆನ್ಷಿಯಲ್ ಕೊಟ್ಟು ಸ್ಟ್ರೆಂಥನಿಂಗ್ ಪ್ರಾಪರ್ಟಿ ಕೂಡ ಕೊಡುತ್ತೆ. ಲವಂಗವನ್ನು ಹಾಕಿಕೊಂಡಿದ್ದೇವೆ. ಲವಂಗದಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಕೂಡ ಕೂದಲಲ್ಲಿರುವಂತಹ ಡ್ಯಾಂಡ್ರಫ್ನ ದೂರ ಮಾಡುತ್ತೆ. ಇನ್ಫೆಕ್ಷನ್ ಆಗಿದ್ರೂ ಕೂಡ ದೂರ ಮಾಡುತ್ತೆ. ನಮ್ಮ ಬುರುಡೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ಬಿಟ್ರೆ ಒಬ್ವಿಯಸ್ಲಿ ಕೂದಲು ಉದುರುವ ಸಮಸ್ಯೆ ದೂರ ಆಗಿ ಹೊಸ ಕೂದಲು ಹುಟ್ಟೋದಕ್ಕೆ ತುಂಬಾ ಸಹಾಯಕಾರಿ. ಹಸಿ ಶುಂಠಿಯನ್ನು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿಯಲ್ಲಿ ಕೂಡ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೊಟ್ಟು ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಇದು ಕೂಡ ಡ್ಯಾಂಡ್ರಫ್ ಸಮಸ್ಯೆಯನ್ನು ದೂರ ಮಾಡುತ್ತೆ. ಇನ್ನು ನೀರುಳ್ಳಿ ಕೂಡ ಆಬ್ವಿಯಸ್ಲಿ ನೀರುಳ್ಳಿ ಕೂದಲು ಉದುರುವ ಸಮಸ್ಯೆಯನ್ನು ಸಂಪೂರ್ಣ ಸ್ಟಾಪ್ ಮಾಡುತ್ತೆ. ಹಾಕಿಕೊಂಡಿರುವಂತಹ ಜಿಂಜರ್ ಕೂಡ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿದೆ. ರಕ್ತ ಸಂಚಾರವನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ. ಡ್ಯಾಂಡ್ರಫ್ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ. ಇನ್ನು ಆನಿಯನ್, ಇದರಲ್ಲಿ ಸಲ್ಫರ್ ಅಂಶ ಇರುತ್ತೆ. ಕೂದಲು ಉದುರುವ ಸಮಸ್ಯೆ ಒಬ್ವಿಯಸ್ಲಿ ಕಡಿಮೆ ಮಾಡುತ್ತೆ. ಹೊಸ ಕೂದಲಿನ ಬೆಳವಣಿಗೆ ಕೂಡ ಆಗುತ್ತೆ. ಕರಿಬೇವಿನ ಸೊಪ್ಪು ಕೂಡ ಕೂದಲಿನ ಒಂದು ಉದುರುವ ಸಮಸ್ಯೆಯನ್ನು ದೂರ ಮಾಡಿ ಕೂದಲಿನ ಒಂದು ಬೆಳವಣಿಗೆ ಕೂಡ ತುಂಬಾ ಸಹಾಯಕಾರಿ. ಕನ್ಕ್ಲೂಡಿಂಗ್ ಆಗಿ ಹೇಳಬೇಕು ಅಂದರೆ ಈ ಒಂದು ಹೇರ್ ಆಯಿಲ್ ನಾನೇನು ಪ್ರಿಪೇರ್ ಮಾಡಿಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಫಾಸ್ಟ್ ಹೇರ್ ಗ್ರೋತಿಗೆ ತುಂಬಾ ಸಹಾಯಕಾರಿ. ನಿಮಗೆ 6 ತಿಂಗಳು ಬೇಕಾಗಿರುವಂತಹ ಟೈಮ್ ಈ ಒಂದು ಹೇರ್ ಆಯಿಲ್ ಹಚ್ಕೊಳ್ಳೋದ್ರಿಂದ ಕೇವಲ 1 ತಿಂಗಳಲ್ಲೇ ಕೂದಲು ಉದುರುವ ಸಮಸ್ಯೆ ಸಂಪೂರ್ಣ ಸ್ಟಾಪ್ ಆಗಿ ಹೊಸ ಕೂದಲಿನ ಬೆಳವಣಿಗೆಗೆ ಗಮನಾರ್ಹವಾದ ಸಪೋರ್ಟ್ ಮಾಡುತ್ತೆ. ಸೊ ಇವತ್ತೇ ಇದನ್ನ ಯೂಸ್ ಮಾಡಿ.
ಎಲ್ಲ ವಯಸ್ಸಿನವರು ಯೂಸ್ ಮಾಡ್ಬೋದು. ವಾರಕ್ಕೆ 1-2 ಬಾರಿ ಹಚ್ಚಿ 2 to 3 ಅವರ್ಸ್ ಬಿಟ್ಕೊಂಡು ನೀವು ವಾರ್ಮ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಬಿಟ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕೂದಲಿಗೆ ಶೈನಿಂಗ್ ಕೊಡೋದ್ರ ಜೊತೆಯಲ್ಲಿ ಕೂದಲು ಉದುರುವ ಸಮಸ್ಯೆ ಕೂಡ ದೂರ ಮಾಡೋದ್ರ ಜೊತೆಯಲ್ಲಿ ಹೊಸ ಕೂದಲಿನ ಬೆಳವಣಿಗೆ ಕೂಡ ಮಾಡುತ್ತೆ, ಹಾಗೂ ಬಿಳಿ ಕೂದಲಿನ ಸಮಸ್ಯೆ ಇದ್ರೂ ಕೂಡ ದೂರ ಮಾಡುತ್ತೆ. ಗಮನಾರ್ಹವಾಗಿ ಇದು ರಿಸಲ್ಟ್ ಕೊಡುತ್ತೆ. ಇವತ್ತು ಇದನ್ನ ಟ್ರೈ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇವತ್ತಿನ ಈ ಹೇರ್ ಗ್ರೋತ್ ಆಯಿಲ್ ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಇನ್ನು ನನ್ನ ವ್ಯಾನಿಟಿ ಬ್ಯಾಗ್ ಬಗ್ಗೆ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಕಾಮೆಂಟಲ್ಲಿ ಬರ್ದು ಕಳಿಸಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇನ್ನು ಕಂಟಿನ್ಯೂ ಮಾಡೋದಿದ್ರೆ ಮಾಡ್ತೀನಿ, ನೋಡೋಣ. ಇವತ್ತಿನ ಟಿಫನ್ ಏನಿತ್ತು ಅಂದರೆ ಇವತ್ತು ಬೆಳಗ್ಗೆ ಇವತ್ತಿನ ವಿಡಿಯೋ ನೀವು ನೋಡಿರ್ಬೋದು. ಡಿನ್ನರ್ಗೆ ಎಗ್ ರೈಸ್ ಆ್ಯಂಡ್ ಗೋಬಿ ತಂದು ಕೊಟ್ಟಿದ್ರು ನನ್ನ ಬ್ರದರ್. ಗೋಬಿ ಮಂಚೂರಿ, ಎಗ್ ರೈಸ್ ನನ್ನ ಮಗ ಆಶು ತಿಂದ. ನಾನು ಸ್ವಲ್ಪ ಸ್ಮಾಲ್ ಅಮೌಂಟ್ ತಿಂತೀನಿ. ನಾನು ನೈಟ್ ಹೊತ್ತು ಜಾಸ್ತಿ ಊಟ ಮಾಡಲ್ಲ ಆ್ಯಕ್ಚುಲಿ. ಇಷ್ಟು. ಅದರ್ ದ್ಯಾನ್ ದಟ್ ಸ್ವಲ್ಪ ಏನೋ ಇನ್ನೋವೇಟಿವ್ ಆಗಿ ಹೋಗ್ತಾ ಈ ಒಂದು ವ್ಲಾಗ್ಸಲ್ಲಿ ನಾನು ಆ್ಯಡಪ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸ್ವಲ್ಪ ಏನೇನೋ ಒಳ್ಳೊಳ್ಳೆ ಐಡಿಯಾಸ್ ಇದೆ. ಸ್ವಲ್ಪ ಹೆಕ್ಟಿಕ್ ಇದೆ ಲೈಫ್, ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಕೂಡ ಇದೆ. ಅದೇನೇನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕೂಡ. ಈ ರೀತಿ ಹೇಳ್ತಾ ಮತ್ತೆ ನೋಡೋಣ, ಮತ್ತು ಮುಂದಿನ ವೀಡಿಯೋಸಲ್ಲಿ ಭೇಟಿ ಆಗ್ತೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಅಂತ ಅನ್ಕೋತೀನಿ. ಅದು ಮತ್ತು ನನ್ನ ಬ್ರದರ್ ಬಂದರು ಇವತ್ತು. ನಾನು ಕ್ಲಾಸಸ್ ತೊಗೊಳ್ತಾ ಇದ್ದೆ. ಜಸ್ಟ್ ಬ್ರದರ್ ವೈಫ್ ಬಂದರು. ಅವರು ಟ್ಯಾಬ್ಲೆಟ್ಸ್ ಎಲ್ಲ ಚೆಕ್ಔಟ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತಂದು ಎಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಚೆಕ್ ಮಾಡಿ ಹೋದರು. ಈ ರೀತಿಯಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ. ಇನ್ನು ಯಾವ ರೀತಿಯ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ನಿಮಗೆ ಬೇಕು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ, ಅದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಏನಾದ್ರು ಡೌಟ್ಸ್, ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ಪ್ಲೀಸ್ ಚೆಕ್ಔಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಐ ವಿಲ್ ಬಿ ಆಲ್ವೇಸ್ ದೇರ್ ಫಾರ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.